ನಮಸ್ಕಾರ ರೀಪ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ವಸತಿ ಮಂತ್ರಿ ಜಮೀರ್ ಅಹ್ಮದ್ ಖಾನ್ ಕರ್ನಾಟಕ ರಾಜ್ಯದ ಇಂಥ ಬಜೆಟ್ ಮಾಡುವಲ್ಲಿ ಪರಿಶ್ರಮ ಹೊಂದಿ ಇವತ್ತು ಕ್ರಾಂತಿ ನಿರ್ಮಾಣ ಮಾಡಿದಂಥ ಇವನೆಂಥ ಜಮೀರ್ ಅಹ್ಮದ್ ಖಾನ್ ರೀ. ಕಳೆದ 50 ವರ್ಷಗಳಿಂದ ನಾವು ನೋಡಿದ್ದೀವಿ ಶೈಕ್ಷಣಿಕ ರಂಗದಲ್ಲಿ ಇಷ್ಟೊಂದು ದೊಡ್ಡ ಗಾತ್ರದ ಬಜೆಟನ್ನು ತಯಾರು ಮಾಡುವಲ್ಲಿ ತನ್ನ ಪ್ರಸ್ತಾವನೆ ಸಲ್ಲಿಸಿ ಸಕ್ಸಸ್ ಆದಂಥ ಜಮೀರ್ ಅಹ್ಮದ್ ಖಾನ್ಗೆ ಇರುವಂಥ ಕಾಳಜಿ 50 ವರ್ಷದಿಂದ ಯಾವ ಮಂತ್ರಿಗೂ ಇದ್ದಿರಲಿಲ್ಲ. ಅದೇ ಜಮೀರ್ ಅಹ್ಮದ್ ಖಾನ್ ಇನ್ನು ಕರ್ನಾಟಕ ರಾಜ್ಯದ ಮುಂದೊಂದು ದೊಡ್ಡ ನಾಯಕ ಆಗತಾನ. ಬರೆದಿಟ್ಕೋರಿ, ಈ ಕಡಕ ಜವಾರಿ ಕಾಕ ಭವಿಷ್ಯ ಹೇಳಿದ ಯಾವಾಗಲೂ ಸುಳ್ಳಾಗಿಲ್ಲ, ಖಚಿತ ಭವಿಷ್ಯ. ನಾಲಿಗೆ ಕರಿದೈತಿ, ಹೇಳಿದ್ದಾಗತೈತಿ. ಯಾವ ಸೋಲ್ತಾನ ಯಾವ ಗೆಲ್ತಾನ ಹಳಿ ರೆಕಾರ್ಡ್ಗಳನ್ನು ತೆಗೆದು ನೋಡ್ರಿ ನನ್ನ ವಿಡಿಯೋಗಳು. ಯಾವ ನಿಡುಗಂಟುಗಳ್ಕೋತಾನ, ಯಾವಂದು ಡಿಪೈಡ್ ಜಪ್ತಾಕೈತಿ ಅಂತ ಹೇಳಿದಂಥ ಈ ಕಡಕ ಜವಾರಿ ಕಾಕ ಇವತ್ತು ಜಮೀರ್ ಅಹ್ಮದ್ ಖಾನ್ ರಾಜ್ಯದ ನಾಯಕ ಆಗತಾನ, ಅದರಲ್ಲಿ ಸಂಶಯವೇವಿಲ್ಲ. ಯಾಕೆ ರಾಜ್ಯದ ನಾಯಕ ಆಗತಾನ? ಅದಕ್ಕೊಂದು ವಿಷಯ ಬೇಕಲ್ರಿ. ಕರ್ನಾಟಕ ರಾಜ್ಯದಲ್ಲಿ ಆರ್ಥಿಕ ಸ್ಥಿತಿಯಿಂದ ಬಳಲುತ್ತಿರುವ ಈ ಅಲ್ಪಸಂಖ್ಯಾತರು ಮದುವೆಗಳಿಗೆ 50,000 ರೂಪಾಯಿದಿಂದ ಬಳಲ್ತಿದ್ರು. ಅವರಿವರ ಹತ್ತಿರ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿ ಮದುವೆಗಳನ್ನು ಮಾಡ್ತಿದ್ರು. ಎಷ್ಟೊಂದು ಕೂಲಂಕುಷವಾಗಿ ವಿಚಾರ ಮಾಡಿದ ಈ ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯ ಅವರ ಹತ್ತ ಬಜೆಟ್ಗಿಂತ ಒಂದು ತಿಂಗಳ ಮುಂಚಿತ ನಮ್ಮ ಸಮುದಾಯ ಬಡ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ 50,000 ರೂಪಾಯಿ ಅವರಿಗೆ ನೆರವು ನೀಡಿದರೆ ಒಂದು ಕ್ರಾಂತಿ ಆಗತೈತಿ, ಆ ಬಡ ಸಮುದಾಯ ಒಂದು ಮೇಲ್ದರ್ಜೆಗೆ ಏರ್ತೈತಿ ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಅವರ ಹತ್ತಿರ ಸಾವಿರಾರು ಕೋಟಿ ರೂಪಾಯಿ ಅದಕ್ಕೆ ವಿನಿಯೋಗಿಸಿ ರಾಜ್ಯದಲ್ಲಿ ಇಂಥ ಬಜೆಟ್ ಮಂಡನೆ ಮಾಡಿದಂಥ ಅಲ್ಪಸಂಖ್ಯಾತರ ಹಿತವನ್ನು ಕಾಪಾಡಿದಂಥ ಜಮೀರ್ ಅಹ್ಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಮತ್ತು ಅವರ ಸಚಿವ ಸಂಪುಟದವರಿಗೆ ಇವತ್ತು ನಾವು ನೆನೆಸಲೇಬೇಕು. ಜಮೀರ್ ಅಹ್ಮದ್ ಖಾನ್ ಮತ್ತು ರಹೀಂ ಖಾನ್, ಪೊಲಿಟಿಕಲಿ ಸೆಕ್ರೆಟರಿ ನಸೀರ್ ಅಹಮದ್, ಜಬ್ಬಾರ್ ಖಾನ್, ಇನ್ನುಳಿದ ನಾಸೀರ್ ಹುಸೇನ್, ರಿಜ್ವಾನ್ ಅರ್ಷದ, ಫಿರೋಜ್ ಶೇಟ್, ರಾಜು ಶೇಟ್ನಂಥವರ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಜಮೀರ್ ಅಹ್ಮದ್ ಖಾನ್ ತನ್ನ ಸಮುದಾಯಕ್ಕೆ ಇಂಥ ಕೊಡುಗೆ ಕೊಟ್ಟಾನಂದ್ರೆ ಗಂಡ ಮಗ ಹಿಂಗಿರ್ಬೇಕು, ಮಂತ್ರಿ ಅಂದ್ರೆ ಗಂಡ ಮಂತ್ರಿ ಅಂತೇಳಿ ನನಗೆ ಫೋನ್ ಮಾಡಿ ಹೇಳಕತ್ತಾರ. ಎಂಥ ಧೈರ್ಯವಂತ ಮಂತ್ರಿ ನಿಮ್ಮ ಸಮುದಾಯದಲ್ಲಿ ಹುಟ್ಟಿದ್ದು. ಇವತ್ತು ಜಮೀರ್ ಅಹ್ಮದ್ ಖಾನ್ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಹಿತ ತನ್ನ ಸಮುದಾಯ ಬಗ್ಗೆ ರಾತ್ರಿ ಹಗಲಿ ವಿಚಾರ ಮಾಡ್ತಾನ. ಶೈಕ್ಷಣಿಕ ರಂಗದಲ್ಲಿ ಮುಂದೆ ಬರಬೇಕು, ಉನ್ನತ ಸ್ಥಾನಗಳನ್ನು ಹೊಂದಬೇಕು. ನಮ್ಮ ಮಕ್ಕಳು ಫಾರಿನ್ಗೆ ಹೋಗೋದು 20 ಲಕ್ಷ ಇದ್ದದ್ದು 30 ಲಕ್ಷ ರೂಪಾಯಿ ಇವತ್ತು ಸಹಾಯಧನ ಇದೆ ಸಿದ್ದರಾಮಯ್ಯನ ಹತ್ರ ಕೊಡಿಸಿಕೊಟ್ಟಂತ ಇವನೆಂತ ಜಮೀರ್ ಅಹ್ಮದ್ ಖಾನ್ ರೀ. ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಥೈ ಕುಣಿತೀರಿ, ಸಾವಿರಾರು ಮಂದಿ ಬರ್ತೀರಿ, ಉಪಯೋಗ ತಗೋರಿ. ಜಮೀರ್ ಅಹ್ಮದ್ ಖಾನ್ ಸುತ್ತಳತೆಯಲ್ಲಿ ಇರುವವರು ಒಳ್ಳೊಳ್ಳೆ ಸಲಹೆಗಳನ್ನು ಕೊಡ್ರಿ. ತಪ್ಪು ಸಲಹೆಗಳನ್ನು ಕೊಟ್ಟು ಈ ಜಮೀರ್ ಅಹ್ಮದ್ ಖಾನನ ಹೆಸರಿಗೆ ಮತ್ತು ಕಪ್ಪು ಮಸಿ ತಳಕ ಹಾಕಾಕ ಹೋಗಬೇಡ್ರಿ. ವಕಫ್ ಅಂತ ಪವಿತ್ರ ಅಲ್ಲಾನ ಆಸ್ತಿಯ ಸಂರಕ್ಷಣೆ ಮಾಡುವಂಥ ಕರ್ತವ್ಯದ ಒಂದು ಹುದ್ದೆ ಈ ಜಮೀರ್ ಅಹ್ಮದ್ ಖಾನನ ಹತ್ರ ಐತಿ. ನೀವೇನಾದರೂ ಸುಳ್ಳು ಹೇಳಿ ದುಡ್ಡು ಏನಾದರೂ ಲಪಡ ಮಾಡಿದರೆ ಸ್ವತಃ ಈ ಮಂತ್ರಿ ಹೇಳಿದ್ದು ತಲೆಯಲ್ಲಿ ಇಟ್ಕೋರಿ, ಹುಳ ಬಿದ್ದ ಸಾಯ್ತೀರಿ. ಜಮೀರ್ ಅಹ್ಮದ್ ಖಾನ್ ಸ್ವತಃ ಹೇಳ್ಯಾರ, ಹುಳ ಬಿದ್ದ ಸಾಯ್ತೀರಿ. ಇಂಥ ಒಂದು ಅನೇಕ ರೀತಿಯ ಯೋಜನೆಗಳನ್ನು ಇವತ್ತು ಶೈಕ್ಷಣಿಕ ರಂಗದಲ್ಲಿ ಅಬುಲ್ ಕಲಾಂ ಆಜಾದ್ ಶಾಲೆಗಳನ್ನು ನೋಡ್ರಿ, ಮೈನಾರಿಟಿ ಮುರಾರ್ಜಿ ಶಾಲೆಗಳನ್ನು ನೋಡ್ರಿ, ಎಷ್ಟು ಇವತ್ತು ಮಂಜೂರಾತಿ ತೆಗೆದುಕೊಂಡ್ರು. ಇವತ್ತು ರಾಜ್ಯದಲ್ಲಿ ಶೈಕ್ಷಣಿಕ ಕ್ರಾಂತಿ ಮಾಡಿದಂಥ ಇಂಥ ಒಬ್ಬ ಜಮೀರ್ ಅಹ್ಮದ್ ಖಾನ್ಗೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕು. ಇಂಥ ಜಮೀರ್ ಅಹ್ಮದ್ ಖಾನ್ ಇನ್ನೂ ತನ್ನ ಸಮುದಾಯದ ಬಗ್ಗೆ ಒಳ್ಳೆಯ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಯಿಂದ ಭದ್ರಗೊಳಿಸಿ ಅವರಿಗೆ ಸ್ವಾವಲಂಬನ ಬದುಕನ್ನು ಬದುಕಿಸಿ ಸಲುವಾಗಿ ಇಂಥ ಮಂತ್ರಿ ಒಂದು ರಾಜ್ಯದಲ್ಲಿ ಇನ್ನೂ ಸಂಚಾರ ಮಾಡಿ ದಟ್ಟವಾಗಿ ಗಟ್ಟಿಯಾಗಿ ಬಲದಟ್ಟನೆಯಾಗಿ ಮಾಡಿದರೆ ಮಾತ್ರ ಜಮೀರ್ ಅಹ್ಮದ್ ಖಾನ್ ಒಂದಿಲ್ಲ ಒಂದಿನ ಈ ಕರ್ನಾಟಕ ರಾಜ್ಯದ ಒಬ್ಬ ಅಲ್ಪಸಂಖ್ಯಾತರ ನೇತಾರ ಆಗತಾನ. ಅಲ್ಪಸಂಖ್ಯಾತರಂದ್ರೆ ಮುಸಲ್ಮಾನರಲ್ಲ, ಅದೊಂದು ತಲೆಯಾಗಿಟ್ಕೋರಿ. ಕ್ರಿಶ್ಚಿಯನ್ ಚರ್ಚ್ಗಳಿಗೆ 150 ಕೋಟಿ ರೂಪಾಯಿಯನ್ನು ತೆಗೆದಿಟ್ಟಿದ್ದು 250 ಕೋಟಿ ಮಾಡಿ ಅವರ ಕ್ಷೇಮಾಭಿವೃದ್ಧಿ ಮತ್ತು ಅವರ ಅಭಿವೃದ್ಧಿಗಾಗಿ, ಜೈನ ಸಮುದಾಯದ ಅಭಿವೃದ್ಧಿಗಾಗಿ, ಪಾರ್ಸಿ ಮತ್ತು ಸಿಖ್ ಸಮುದಾಯದ ಅಭಿವೃದ್ಧಿಗಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ಇವನೆಂತ ಜಮೀರ್ ಅಹ್ಮದ್ ಖಾನ್. ರಾಜ್ಯ ನೋಡಾಕತೈತಿ ವಸತಿ ಮಂತ್ರಿ 1,83,000 ಮನೆಗಳನ್ನ ಕಟ್ಟಿಸಿಕೊಟ್ಟಂತ ಕರ್ನಾಟಕ ರಾಜ್ಯದ ಸ್ವಾತಂತ್ರ್ಯ ನಂತರ ಕರ್ನಾಟಕ ಉದಯ ಆದಾಗಿಂದ 1,83,000 ಯಾರು ಇನ್ನೂವರೆಗೆ ಮನೆ ಕೊಟ್ಟಿಲ್ಲ,
ಕೊಡೋದಿಲ್ಲ. ಇಂಥ ಜಮೀರ್ ಅಹ್ಮದ್ ಖಾನ್ನಂಥ ಮಂತ್ರಿ ಮುಂದೆ ಬರೋದಿಲ್ಲ, ಸಿಗೋದಿಲ್ಲ. ಉಪಯೋಗ ತಗೋರಿ, ಪ್ರಾರ್ಥನೆ ಮಾಡ್ರಿ, ಅವನಿಗೆ 106 ವಯಸ್ಸು ಆಯುಷ್ಯ ಕೊಡಲಿ ಅನ್ನೋದೇ ಖಡಕ್ ಜವಾರಿ ಕಾಕನ ಸಂದೇಶ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಲೈಕ್ ಮತ್ತು ಶೇರ್ ಮಾಡ್ರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.